ಇಂದು ನಾವು ಕೋಲಾರ ಗೋಲ್ಡ್ ಫೀಲ್ಡ್ನಲ್ಲಿರುವ ಮಹಾಬೋಧಿ ಅಶೋಕ ಬುದ್ಧ ವಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. KGF ಶತಮಾನಕ್ಕೂ ಹೆಚ್ಚು ಕಾಲದ ಬೌದ್ಧ ಪರಂಪರೆಯನ್ನು ಹೊಂದಿರುವ ಐತಿಹಾಸಿಕ ಪ್ರದೇಶವಾಗಿದೆ. ಈ ಪರಂಪರೆಯನ್ನು ಮುಂದುವರಿಸುವ ಉದ್ದೇಶದಿಂದ ಮಹಾಬೋಧಿ ಸೊಸೈಟಿ ಬೆಂಗಳೂರು ಆಶ್ರಯದಲ್ಲಿ ಮಹಾಬೋಧಿ ಅಶೋಕ ಧಮ್ಮದೂತ ವಿಹಾರವನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಕಾರ್ಯಕ್ಕೆ ಪೂಜ್ಯ ಆಚಾರ್ಯ ಡಾಕ್ಟರ್ ಬುದ್ಧರಕಿತ ಮಹಾಥೇರರ ಮಾರ್ಗದರ್ಶನ ಪ್ರಮುಖವಾಗಿದೆ. ಇಂದು ಈ ವಿಹಾರವು ಕೇವಲ ಪೂಜಾ ಸ್ಥಳವಲ್ಲ, ಇಲ್ಲಿ ಪ್ರತಿದಿನ ಪೂಜೆ, ಧ್ಯಾನ, ಧಮ್ಮ ಬೋಧನೆ ನಡೆಯುತ್ತದೆ. ಪ್ರತಿ ಭಾನುವಾರ ಧಮ್ಮ ಪ್ರವಚನ ಮತ್ತು ಧ್ಯಾನ ತರಗತಿಗಳನ್ನು ನಡೆಸಲಾಗುತ್ತದೆ. ಹುಣ್ಣಿಮೆ ದಿನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಹಾಗೂ ಸಮಾಜ ಸೇವಾ ಚಟುವಟಿಕೆಗಳು ನಡೆಯುತ್ತವೆ. ಪ್ರಸ್ತುತ ಭಿಕ್ಕುಗಳು ಇಲ್ಲಿ ವಾಸವಾಗಿದ್ದು ಬೌದ್ಧ ಧರ್ಮದ ಅಧ್ಯಯನ, ಧ್ಯಾನ ಮತ್ತು ಜನಜಾಗೃತಿ ಕಾರ್ಯಗಳನ್ನು ಮುಂದುವರಿಸುತ್ತಿದ್ದಾರೆ. ದೇಶದ ವಿವಿಧ ಭಾಗಗಳಿಂದ ಉಪಾಸಕರು, ಉಪಾಸಿಕೆಯರು ಮತ್ತು ಧ್ಯಾನಾಸಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. KGFನ ಬೌದ್ಧ ಪರಂಪರೆ, ಪಂಡಿತ್ ಅಯೋಧ್ಯದಾಸ್, ಅಪ್ಪಾದುರೈಯಾರ್ ಮತ್ತು ಪ್ರಾಚೀನ ಬೌದ್ಧ ಪುನರುಜ್ಜೀವನ ಚಳವಳಿಯ ನೆನಪುಗಳನ್ನು ಉಳಿಸಿಕೊಂಡಿರುವ ಮಹಾಬೋಧಿ ಅಶೋಕ ಬುದ್ಧ ವಿಹಾರವು ಇಂದು ಕರ್ನಾಟಕದ ಪ್ರಮುಖ ಬೌದ್ಧ ಕೇಂದ್ರಗಳಲ್ಲಿ ಒಂದಾಗಿ ಬೆಳೆಯುತ್ತಿದೆ. ಕರ್ನಾಟಕದಲ್ಲಿ ಆಧುನಿಕ ಕಾಲದ ಬೌದ್ಧ ಧರ್ಮದ ಪುನರುಜ್ಜೀವನ ಎಲ್ಲಿಂದ ಆರಂಭವಾಯಿತು ಎಂದು ಕೇಳಿದರೆ ಅದರ ಉತ್ತರ KGF ಕೋಲಾರ ಗೋಲ್ಡ್ ಫೀಲ್ಡ್ ಅಂತ ಹೇಳಬಹುದು. ಹತ್ತೊಂಬತ್ತನೇ ಶತಮಾನದ ಕೊನೆ ಭಾಗದಲ್ಲಿ KGFಗೆ ಸಾವಿರಾರು ಕಾರ್ಮಿಕರು ಕೆಲಸಕ್ಕಾಗಿ ಬಂದರು. ಅವರಲ್ಲಿ ಬಹುಪಾಲು ಜನರು ಹಿಂದುಳಿದ ವರ್ಗ ಮತ್ತು ಶೋಷಿತ ಸಮುದಾಯಗಳಿಗೆ ಸೇರಿದವರಾಗಿದ್ದು ಮುಖ್ಯವಾಗಿ ಶೈವ ಸಂಪ್ರದಾಯವನ್ನು ಅನುಸರಿಸುತ್ತಿದ್ದರು. ಈ ಸಮಯದಲ್ಲಿ ಪಂಡಿತ್ ಅಯೋಧ್ಯದಾಸ್ ಅವರು ಬೌದ್ಧ ಧರ್ಮದ ಇತಿಹಾಸ ಮತ್ತು ಸಮಾನತೆಯ ಸಂದೇಶವನ್ನು ಜನರಿಗೆ ಪರಿಚಯಿಸಿದರು. ತಮ್ಮ ಸಮುದಾಯದ ನಿಜವಾದ ಇತಿಹಾಸದ ಅರಿವು ಮೂಡಿದ ನಂತರ ಅನೇಕ ಗಣಿಗಾರರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಅಯೋಧ್ಯದಾಸ್ ಅವರ ಪ್ರೇರಣೆಯಿಂದ ಅವರ ಶಿಷ್ಯರು ಹಾಗೂ ಅಪ್ಪಾದುರೈಯಾರ್ ಅಂಥ ನಾಯಕರು KGFನಲ್ಲಿ ಶಾಕ್ಯ ಬೌದ್ಧ ಸಂಘವನ್ನು ಸ್ಥಾಪಿಸಿ ಬೌದ್ಧ ಚಳವಳಿಯನ್ನು ಬಲಪಡಿಸಿದರು. ಹತ್ತೊಂಬತ್ತು ನೂರ 7ರಲ್ಲೇ 1000ಕ್ಕೂ ಹೆಚ್ಚು ಕಾರ್ಮಿಕರು ಪಂಚಶೀಲ ಸ್ವೀಕರಿಸಿದ್ದರು ಎಂದು ದಾಖಲೆಗಳು ತಿಳಿಸುತ್ತವೆ. ಅಯೋಧ್ಯದಾಸ್ ಮತ್ತು ಅವರ ಸಹಚರರು KGFನಲ್ಲಿ ಮುದ್ರಣ ಚಟುವಟಿಕೆಗಳನ್ನು ನಡೆಸಿ ಬೌದ್ಧ ಹಾಗೂ ಸಾಮಾಜಿಕ ಜಾಗೃತಿ ಸಾಹಿತ್ಯವನ್ನು ಮುದ್ರಿಸಿ ಜನರಿಗೆ ತಲುಪಿಸಿದರು. ಇದರಿಂದ ಬೌದ್ಧ ವಿಚಾರಗಳು ವ್ಯಾಪಕವಾಗಿ ಹರಡಿದವು. ಶ್ರೀಲಂಕಾ, ಬರ್ಮಾ ಮತ್ತು ಇತರ ಬೌದ್ಧ ದೇಶಗಳ ಭಿಕ್ಷುಗಳು ನಿಯಮಿತವಾಗಿ KGFಗೆ ಬಂದು ಧಮ್ಮ ಬೋಧನೆ ನಡೆಸುತ್ತಿದ್ದರು. ಹೀಗೆ KGF ಮತ್ತು ಶ್ರೀಲಂಕಾದ ಬೌದ್ಧರ ನಡುವೆ ಗಾಢವಾದ ಸಂಬಂಧ ಬೆಳೆಯಿತು. ಕಾಲಕ್ರಮೇಣ ಶ್ರೀಲಂಕಾ ಬೌದ್ಧ ಪರಂಪರೆಯೊಂದಿಗೆ ಸಂಬಂಧ ಹೊಂದಿದ ಬೌದ್ಧ ವಿಹಾರಗಳು ಮತ್ತು ಸಂಘಗಳು KGFನಲ್ಲಿ ಬೆಳೆಯುತ್ತಾ ಬಂದವು. ಇಂದಿಗೂ ಆ ಸಂಬಂಧ ಮುಂದುವರೆದಿದೆ ಮತ್ತು KGFನ ಬೌದ್ಧ ಪರಂಪರೆಯನ್ನು ಜೀವಂತವಾಗಿರಿಸಿದೆ. ಆದ್ದರಿಂದ KGF ಕೇವಲ ಚಿನ್ನದ ಗಣಿ ಪ್ರದೇಶವಲ್ಲ, ಅದು ಕರ್ನಾಟಕದಲ್ಲಿ ಆಧುನಿಕ ಬೌದ್ಧ ಪುನರುಜ್ಜೀವನದ ಹೆಬ್ಬಾಗಿಲು ಎಂದು ಗೌರವಕ್ಕೆ ಪಾತ್ರವಾಗಿದೆ.
1930ರಿಂದ 1932ರವರೆಗೆ ಲಂಡನ್ನಲ್ಲಿ ನಡೆದ ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಪ್ರತಿನಿಧಿಯಾಗಿ ಭಾಗವಹಿಸಿದರು. ಅದೇ ವೇಳೆ ಗಾಂಧೀಜಿ ದಲಿತರ ಪರವಾಗಿ ಕಾಂಗ್ರೆಸ್ ಮಾತ್ರ ಮಾತನಾಡುತ್ತದೆ ಎಂದು ವಾದಿಸಿದರು. ಇದು ತಿಳಿದ ತಕ್ಷಣ KGFನ ಶಿಕ್ಷಕ ಹಾಗೂ ಸಮಾಜ ಚಿಂತಕರಾದ ಎಂ ಅಪ್ಪಾದುರೈಯಾರ್ ಅವರ ನೇತೃತ್ವದಲ್ಲಿ ಸಾವಿರಾರು ಗಣಿಗಾರರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಸಮಿತಿಗೆ ಟೆಲಿಗ್ರಾಮ್ಗಳನ್ನು ಕಳುಹಿಸಿ ಡಾಕ್ಟರ್ ಅಂಬೇಡ್ಕರ್ ಅವರೇ ದಲಿತರ ನಿಜವಾದ ನಾಯಕ, ಬೇರು ಯಾರೂ ಇಲ್ಲ ಎಂದು ತಿಳಿಸಿದರು. ಅಂಬೇಡ್ಕರ್ ಅವರು ದಲಿತರ ಹಕ್ಕುಗಳಿಗಾಗಿ ಬಲವಾಗಿ ವಾದಿಸಿದರು. ನಂತರ 1932ರಲ್ಲಿ ಕಮ್ಯುನಲ್ ಅವಾರ್ಡ್ ಘೋಷಿಸಲಾಯಿತು. KGFನ ಈ ಬೆಂಬಲವನ್ನು ಗೌರವಿಸಿ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಸವಿತಾ ಅಂಬೇಡ್ಕರ್ ಅವರು 1954ರ ಜುಲೈ ತಿಂಗಳಲ್ಲಿ KGFಗೆ ಭೇಟಿ ನೀಡಿದರು. ಅವರು ಗೋಲ್ಡ್ ಮೈನರ್ಸ್ ಅಸೋಸಿಯೇಷನ್ ಸದಸ್ಯರನ್ನು ಭೇಟಿ ಮಾಡಿ, ಬೌದ್ಧ ಸಂಸ್ಥೆಗಳಿಗೆ ಭೇಟಿ ನೀಡಿ KGF ಜನರ ಕೊಡುಗೆಯನ್ನು ಪ್ರಶಂಸಿಸಿದರು. ಇದು ದಕ್ಷಿಣ ಭಾರತದ ಅಂಬೇಡ್ಕರ್ ಚಳವಳಿಯ ಇತಿಹಾಸದಲ್ಲಿನ ಒಂದು ಮಹತ್ವದ ಅಧ್ಯಾಯವಾಗಿದೆ. Sir, Jai Bhim Namo Buddhaya. Jai Bhim Namo Buddhaya. Please introduce your My name is Jay Prakasam and you are basically from KGF. from KG. Sir, can you just please elaborate in brief about the importance of this place and Ambedkar? In 1956, the mining is in full-fledged. At that time, Appa Durayar, a Buddhist man, is a Tamil teacher. He is run this Tamil school. Now it is not working. At that time, Emperor called for first round table conference. At that time, Gandhi told total India Hindus I am the representative, but Ambedkar told for SC and ST I am the responsible, in charge, responsible. So from here, that Appa Durayar sent 1,500 telegrams to the emperor. Oh, the British Emperor during the round table conference. Ambedkar is my representative, not Gandhi. He sent telegram like this. So the emperor then convenience, doctor has gone to first round table conference. This memory he is in his mind. So Ambedkar's mind. After free time, so these people are before me, before Ambedkar, they are taking conversion. 1907 they are taking Buddhist conversion in KGF. 1907. It was before Baba Sahib. Before Ambedkar. So he came to, I am coming to KGF. Then when he came to Bangalore, he come to the KGF. Here the total the people are very interested. They are doing some dancing, but doctor is not agreed. See, you people are not still changing. He is not attending the meeting. Just he came this Vihar and made prayer, then he gone to Bombay. Bangalore. This is Sir, this Vihar was constructed. new construction. It is new construction. What is like this? Okay. That demolished. That is demolished. Back the MLA for the they have extended now. Okay. Good thing, sir. Sir, this is a monument. ಹೀಗೆ KGF ಕೂಡ ಕಮ್ಯುನಲ್ ಅವಾರ್ಡ್ ದೊರಕುವಲ್ಲಿ ಮಹತ್ವದ ಪಾತ್ರ ವಹಿಸಿತು.